ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನೆಲ್ಗೆ. ನಾವಿವತ್ತು ಮಾಡ್ತಾ ಇದ್ದೀವಿ ಒಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಏನದು? ಐಸ್ ಕ್ರೀಮ್ ಮಾಡ್ತಾ ಇದ್ದೀವಿ. ನೀವು ಕುಲ್ಫಿ ಅಂತಾನೂ ಹೇಳ್ಬೋದು ಅಥವಾ ಐಸ್ ಕ್ರೀಮ್ ಅಂತಾನೂ ಹೇಳ್ಬೋದು, ನಿಮ್ಮ ಇಷ್ಟ, ಏನಾದರೂ ಮಾಡಿ. ಬಟ್ ಯಾವ ಐಸ್ ಕ್ರೀಮ್? ಇವಾಗ ಯಾವ ಸೀಸನ್ ಇದೆ ಹೇಳಿ? ಮ್ಯಾಂಗೋ ಅಲ್ವಾ? ಸೊ ಮಾವಿನ ಹಣ್ಣಿಂದು ಐಸ್ ಕ್ರೀಮ್ ಮಾಡೋಣ. ಈಗ ಮಕ್ಕಳು ಕೂಡ ಈಗ ಮಾವಿನಂತೂ ತಗೊಂಬಂದ್ಬಿಡ್ತಾರೆ ಯಜಮಾನ್ರು, ಇಷ್ಟಿಷ್ಟು ಜಾಸ್ತಿ ತಗೊಂಡು ಬಂದ್ಬಿಡ್ತಾರೆ ಮನೇಲಿ. ನಮ್ಗೆ ಅದು ಒಂದೊಂದ್ಸಲಿ ತಿಂದು ಅದೇ ಫ್ಲೇವರ್ ಜಾಸ್ತಿ ತಿನ್ನೋಕೆ ಒಂಥರ ಬೋರಿಂಗು ಅನ್ಸುತ್ತಲ್ವಾ. ಸೊ ನಾವು ಈ ತರ ವೆರೈಟೀಸು ಮಾಡ್ಕೊಂಡ್ರೆ ಆಮೇಲೆ ಮಕ್ಳಿಗೂ ಕೂಡ ಇಷ್ಟ ಆಗತ್ತೆ. ಏನಾದ್ರು ಬೇಕು, ಐಸ್ ಕ್ರೀಮ್ ಬೇಕು, ಅದು ಬೇಕು ಅಂತ ಹೇಳ್ತಾ ಇರ್ತಾರಲ್ವ, ಹೊರಗಡೆ ಹೋಗೋದು ತಿನ್ನೋ ಬದ್ಲಿ ಮನೇಲಿ ಈ ಮ್ಯಾಂಗೋದು ಮಾಡಿ ನೋಡಿ, ತುಂಬಾ ಚೆನ್ನಾಗಿರತ್ತೆ. ಅದು ಏನು ಸ್ಪೆಷಲ್ ಅಂದ್ರೆ ಹಾಲು ಹಾಕಂಗಿಲ್ಲ, ಶುಗರ್ ಹಾಕಂಗಿಲ್ಲ, ಅದು ಇಲ್ದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ರೀ. ಮಾಡಿ ನೋಡಿ ಒಂದ್ಸತಿ, ನೀವು ಚಪ್ಪರ್ಸ್ಕೊಂಡು ತಿಂತಾ ಇರ್ತೀರಾ. ಓಕೆನಾ? ಸೊ ಏನೇನ್ ಬೇಕಾಗತ್ತೆ ಇಂಗ್ರೀಡಿಯೆಂಟ್ ಅಂತ ನೋಡೋಣ ಬನ್ನಿ. ಅಫ್ಕೋರ್ಸ್ ಮ್ಯಾಂಗೋಸ್ ಬೇಕಲ್ವಾ. ಆದ್ರೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಮ್ಯಾಂಗೋ ಹೆಚ್ಚಿಬಿಟ್ಟು ನಾನು 3-4 ಗಂಟೆ ಫ್ರೀಸರ್ ಅಲ್ಲಿ ಇಟ್ಟಿದ್ದೆ. ಇವಾಗ ತೆಗ್ದಿದ್ದೀನಿ, ಹೀಗಿದೆ. ಸೊ ಫ್ರೀಸರಲ್ಲಿ ಇಟ್ಟಿದ್ದರಿಂದ ಅದೊಂಥರ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ನಾವು ಅದೊಂದು ಸ್ಟೆಪ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಸೊ ಇನ್ನು ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಹೇಳಿ? ಕ್ಯಾಶ್ಯೂಸು. ಇದು ಗೋಡಂಬಿ ಏನು ಮಾಡಿದ್ದೀನಿ ಅಂದರೆ, ನೆನೆ ಇಟ್ಟಿದ್ದೀನಿ. ಒಂದು 3-4 ತಾಸು ನೆನೆ ಹಿಡಿ. ಓಕೆ, ಅದು ನಿಮಗೆ ನೆನೆ ಹಿಡಿಯೋಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊಳ್ಳಿ, ಬಾಯ್ಲ್ ಮಾಡಿಬಿಡಿ. ಅಂದರೆ ಬಿಸಿ ನೀರಲ್ಲಿ ಒಂದು 5-10 ನಿಮಿಷ ಬಿಸಿ ಮಾಡಿದರೆ, ಕುದಿಸಿದ್ರೆ ಅದು ಸೂಕ್ ಆದಂಗೆ ಆಗುತ್ತೆ. ಸೊ ಅದು ಎಮರ್ಜೆನ್ಸಿಗೆ ಅಷ್ಟೇ. ಆಮೇಲೆ ನಾನು ಇಲ್ಲಿ ಹಸಿ ಖರ್ಜೂರ ತೊಗೊಂಡಿದ್ದೀನಿ. ಇದೇನು ಅಂತಂದರೆ ಬೀಜ ತೆಗ್ದಿದ್ದೀನಿ ನೋಡಿ. ಆಮೇಲೆ ನಾನು ಇದು ಸ್ವೀಟು ಮ್ಯಾಂಗೋ ಮೇಲೆ ಡಿಪೆಂಡ್ ಆಗಿರುತ್ತೆ. ಮ್ಯಾಂಗೋ ಸ್ವೀಟ್ ಆಗಿದ್ದರೆ 2 ಸಾಕು. ಓಕೆ, ಆದರೆ ನಾನು ಸ್ವೀಟಾಗೂ ಇದೆ, ಬಟ್ ನನ್ನ ಮಗಳಿಗೆ ಸ್ವೀಟ್ ಜಾಸ್ತಿ ಇಷ್ಟ, ಹಾಗಾಗಿ ನಾನು 4-5 ತೊಗೊಂಡಿದ್ದೀನಿ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಸ್ವೀಟ್ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಳ್ಳಿ. ಆಮೇಲೆ ವೆನಿಲಾ ಪೌಡರ್ ತೊಗೊಂಡಿದ್ದೀನಿ. ಸೊ ನೋಡಿ, ವೆನಿಲಾ ಪೌಡರ್ ಇದೆ ಅಲ್ಲ, ಒಳ್ಳೆಯದು, ಆರ್ಗ್ಯಾನಿಕ್ದು, ಒಳ್ಳೆ ಬ್ರ್ಯಾಂಡ್ದು ಆ ಥರದ್ದು ಏನಾದರೂ ತೊಗೊಳ್ಳಿ, ಒಳ್ಳೆಯದು. ಆರ್ಗ್ಯಾನಿಕ್ ಶಾಪಲ್ಲಿ ಹೋದರೆ ಸಿಗುತ್ತೆ ನಿಮಗೆ ವೆನಿಲಾ ಪೌಡರ್ ಎಲ್ಲ. ಇನ್ನೊಂದೇನು ಅಂದರೆ, ಸುಮ್ಮನೆ ನಾವು ವೆನಿಲಾ ಎಸೆನ್ಸ್ ಅಂತ ಎಲ್ಲ ತೊಗೋಬೇಡಿ. ಅದು ಜಸ್ಟ್ ಏನು ಎಸೆನ್ಸ್ ಅಷ್ಟೇ, ಅದು ಫ್ಲೇವರಿಂಗಿಗೆ, ಬಟ್ ಏನು ಉಪಯೋಗನೂ ಇಲ್ಲ. ಆಮೇಲೆ ನಿಮಗೆ ಅದು ಒಳ್ಳೆಯದು ಅಲ್ಲ ಆರೋಗ್ಯಕ್ಕೆ. ಸುಮ್ಮನೆ ನಾವಾಗೆ ನಮ್ಮ ಆರೋಗ್ಯನ ಯಾಕೆ ಕೆಡಿಸ್ಕೋಬೇಕು ಅಲ್ವಾ? ಆದಷ್ಟು ಟ್ರೈ ಮಾಡಿ, ಎಷ್ಟು ಸಾಧ್ಯ ಇದೆಯೋ ಆರ್ಗ್ಯಾನಿಕ್ ತೊಗೊಳ್ಲಿಕ್ಕೆ, ಅಥವಾ ಒಳ್ಳೆ ಕ್ವಾಲಿಟಿದನ್ನು ತೊಗೊಳೋದಕ್ಕೆ. ಎಸೆನ್ಸು ಅವೆಲ್ಲ ಏನು ಬೇಡ, ರಿಯಲ್ ಪೌಡರೇ ಇದು, ವೆನಿಲಾ ಪೌಡರ್ ಇದು. ಸೊ ನಾನಿಲ್ಲಿ ತೊಗೊಂಡಿದ್ದೀನಿ ಏಲಕ್ಕಿ ಪುಡಿ. ಸೊ ಓಕೆ, ವೆನಿಲಾ ಪೌಡರು 1/4 ಟೀ ಸ್ಪೂನ್ ಬೇಕಾಗತ್ತೆ. ಇದು 1/2 ಟೀ ಸ್ಪೂನ್ ಬೇಕಾಗತ್ತೆ ಏಲಕ್ಕಿ ಪುಡಿ. ಸೊ ಇಲ್ಲಿ ನಾನು ತೊಗೊಂಡಿರೋದು ಹಾಲು. ಯಾವ ಹಾಲು? ತೆಂಗಿನಕಾಯಿಯ ಹಾಲು. ಹೆಂಗೆ ಮಾಡೋದು? 1 ಕಪ್ ತೆಂಗಿನಕಾಯಿ ತುರಿ ಅಂತ ಅನ್ಕೊಳ್ಳಿ, ಓಕೆನಾ? ಅದಕ್ಕೆ 1 ಕಪ್ ನೀರು. ಅವೆರಡು ಮಿಕ್ಸರಲ್ಲಿ ನುಣ್ಣಗೆ ರುಬ್ಕೊಂಡ್ಬಿಡಿ. ಅದನ್ನ ಒಂದು ಮಸ್ಲಿನ್ ಕ್ಲಾತ್ ಅಂತ ಇರಲ್ಲ, ಬಟ್ಟೆ, ಕಾಟನ್ ಬಟ್ಟೆ, ಇಲ್ಲಾಂದ್ರೆ ಕರ್ಶಿಫ್ ಇದ್ರೂ ಪರವಾಗಿಲ್ಲ, ವೈಟ್ ಕಲರ್ದು, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡಿ ಹಾಲು ಬರುತ್ತೆ. ಸೊ 1 ಕಪ್ ನೀರು ತೊಗೊಂಡಿದ್ರಲ್ವ, ಹಾಗಾಗಿ 1 ಕಪ್ ಹಾಲು ಬರುತ್ತೆ. 1 ಕಪ್ ಈ ಹಾಲು, ತೆಂಗಿನ ಹಾಲು. ಸೊ ಇಷ್ಟು ಇಂಗ್ರೀಡಿಯೆಂಟು ಐಸ್ ಕ್ರೀಮ್ ಮಾಡೋಕ್ಕೆ ಬೇಕಾಗುತ್ತೆ. ತುಂಬ ಸುಲಭ ರೀ. ಏನಿದೆ ಹೇಳಿ? 1 ನಿಮಿಷದಲ್ಲಿ ಹೆಂಗೆ ಒಡ್ರ ಅನ್ಸ್ಬಿಟ್ರೆ ಮುಗಿದೋಯ್ತು, ಐಸ್ ಕ್ರೀಮ್ ರೆಡಿ ಇರುತ್ತೆ. ಓನ್ಲಿ ಫ್ರೀಸರಲ್ಲಿ ಇಡಬೇಕಾಗತ್ತೆ ಅಷ್ಟು. ಸೊ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ನಾನು. ಮಿಕ್ಸರಲ್ಲಿ ಹಾಕ್ಕೊಳ್ಳೋಣ ಎಲ್ಲದು ಜಾರಲ್ಲಿ. ಈಗ ನೋಡಿ, ಎಲ್ಲದು ಹಾಕ್ಕೊಳೋದಕ್ಕಿಂತ ಮುಂಚೆ ನಾನು ಡೇಟ್ಸ್ ಹಾಕ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳ್ತೀರಾ? ಒಂದೊಂದ್ಸತಿ ಏನಾಗುತ್ತೆ ಅಂದರೆ, ಅದು ದಪ್ಪ ಹಂಗೆ ಉಳ್ಕೊಂಡ್ಬಿಡುತ್ತೆ. ನಾವೇನು ಮಾಡೋಣ, ಫಸ್ಟು ಇದನ್ನೇ ರುಬ್ಕೊಂಡ್ಬಿಡೋಣ, ಆಮೇಲೆ ಇದನ್ನ ಮಿಕ್ಸ್ ಮಾಡೋಣ. ಯಾಕಂದ್ರೆ ಮ್ಯಾಂಗೋ ಜೊತೆಗೆ ಹಾಕ್ತೀವಲ್ಲ, ಏನಾಗೋಗುತ್ತೆ, ಅದು ನುಣ್ಣಗೆ ಆಗೋದಿಲ್ಲ ಅಲ್ವಾ? ನೀವು ನೋಡಿನಿ, ಫಸ್ಟ್ ಇದನ್ನ ರುಬ್ಕೊಂಡ್ಬಿಡ್ತೇನೆ. ಸೊ ಇದನ್ನ ರುಬ್ಕೊಂಡ್ ಬಂದ್ಬಿಡೋಣ, ಆಮೇಲೆ ಇವನ್ನೆಲ್ಲ ಒಂದೇ ಸತಿ ಆ್ಯಡ್ ಮಾಡೋಣ. ಸೊ ನಾನು ನೋಡಿ ಮಿಕ್ಸಿ ಮಾಡಿದ್ದೀನಿ. ನಾನು ದೊಡ್ಡ ಜಾರೇ ಇರೋದು, ಇವಾಗ ಸದ್ಯಕ್ಕೆ ದೊಡ್ಡ ಜಾರ್ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಜಾರ್ ಸಾಕಾಗತ್ತೆ. ಸೊ ನೋಡಿ, ಇದು ಮಾಡಿದ್ದೀನಿ, ಹಿಂಗೆ ಈ ಥರ ಆಗಿದೆ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಫಸ್ಟಿಗೆ, ಆಮೇಲೆ ಎಲ್ಲ ಉಳಿದಿರೋದೆಲ್ಲ ಹಾಕ್ಕೊಳ್ಳೋಣ. ಏನೇನು ಅಂತ ನೋಡೋಣ. 1/2 ಕಪ್ ಕ್ಯಾಶು ತೊಗೊಂಡಿದ್ದೀನಿ ನಾನು. ನೆನೆಸಿದ್ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ. 1/2 ಕಪ್ ಕ್ಯಾಶು ಹಾಕ್ಕೊಳ್ಳೋಣಂತೆ. ಸೊ 1.5 ಕಪ್ಪು ಫ್ರೋಝನ್ ಮ್ಯಾಂಗೋ ಹಾಕ್ಕೊಳ್ಳೋಣ, ಸರಿನಾ? ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. 1/4 ಟೀ ಸ್ಪೂನು ವೆನಿಲಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಇದೆಲ್ಲ ಆಯಿತು. ಹಾಲು ಕೂಡ ಒಂದೇ ಸತಿ ಅಷ್ಟು ಹಾಕ್ಕೊಂಡ್ಬಿಟ್ರೆ ನನಗೆ ಸ್ವಲ್ಪ ಡೌಟು, ಅದು ಮಿಕ್ಸ್ ಚೆನ್ನಾಗಿ ಆಗಲ್ಲ ಅಂತ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಅರ್ಧ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡ್ಬಿಡೋಣಂತೆ, ಮತ್ತೆ ಉಳಿದಿದ್ದನ್ನು ಹಾಕಿ ಮಿಕ್ಸಿ ಮಾಡೋಣ ನೋಡಿ.
ಸೊ ಇದು ನುಣ್ಣಗಾಗಿದೆ ಅಂದ್ರೆ, ಬಟ್ ನನಗೆ ಇನ್ನೂ ನುಣ್ಣಗ್ ಬೇಕು. ಇನ್ನೂ ಒಂದು ಅರ್ಧ ಕಪ್ ಹಾಲು ಉಳಿಸಿದ್ವಲ್ಲ, ಅಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ನುಣ್ಣಗ್ ರುಬ್ಬನ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನುಣ್ಣಗ್ ರುಬ್ಕೊಳ್ಳಿ, ಸರಿನಾ? ನೋಡ್ರಿ, ಹಾಗೆ ಹೋಯ್ತು ಐಸ್ ಕ್ರೀಮು. ನೀವು ಕುಲ್ಫಿ ಅಂತಾನು ಹೇಳ್ಬೋದು ಇದನ್ನ, ಯಾಕಂದ್ರೆ ಅದು ರಿಚ್ನೆಸ್ ಇದೆ, ಥಿಕ್ನೆಸ್ ಇದೆ. ಹಾಗಾಗಿ ಇದನ್ನ ಕುಲ್ಫಿ ಅಂತಾನು ಹೇಳಿ ಮಾಡ್ಬೋದು. ಆದ್ರೆ ಕುಲ್ಫಿ ಅಂದ್ರೆ ಕುಲ್ಫಿ ಮೌಲ್ಡ್ ಇರುತ್ತಲ್ಲ, ಅದ್ರೊಳಗೆ ಹಾಕಿ ಆಮೇಲೆ ಅದ್ರ ಮೇಲೆ ಪಿಸ್ತಾಚು ಅಂತಾರಲ್ಲ, ಅದನ್ನೊಂದು ಸ್ವಲ್ಪ ಪುಡಿ ಉದುರಿಸ್ಬಿಡಿ ಮೇಲೆಗಡೆ. ಫ್ರೀಸರ್ ಆದ್ಮೇಲೆ ತೆಗಿತೀರಲ್ವ, ತೆಗೆದಾದ್ಮೇಲೆ ಉದುರಿಸಿ ಕುಲ್ಫಿ ತರಾನೇ ಇರುತ್ತೆ ಸೇಮು. ಬಟ್ ನಾವಿವಾಗ ಐಸ್ ಕ್ರೀಮ್ ಮಾಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದನ್ನ ಜಾರಲ್ಲಿ ಹಾಕೊಳ್ಳಿ, ಯಾವ್ದಾದ್ರು ಜಾರಲ್ಲಿ. ಇದು ಫ್ರೀಸರಲ್ಲಿ ಇಡಬೇಕಾಗತ್ತೆ. ಓವರ್ ನೈಟು ಇಡ್ಬೋದು, 6 to 7 hours ಇಟ್ರು ಓಕೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು ಎಲ್ಲ. ನೋಡ್ರಿ, ನಿಮ್ಮ ಐಸ್ ಕ್ರೀಮ್ ರೆಡಿ ಆಗಿದೆ ಆಕ್ಚುಲ್ ಆಗಿ. ಸೊ ಇದನ್ನ ನಾವು ಟೇಸ್ಟ್ ಮಾಡಿನೂ ನೋಡ್ಬೋದು, ಇವಾಗಲೇ ಹಂಗೇನೆ ತಿನ್ಕೋಬಹುದು. ಇಲ್ಲ ಅಂತಂದ್ರೆ ಫ್ರೀಸರ್ ಆಗಲಿ, ಅದನ್ನು ಇನ್ನೂ ಸ್ವಲ್ಪ ಐಸ್ ಕ್ರೀಮ್ ಟೇಸ್ಟ್ ಒಂಥರ ಅದು ಇದು ಕೊಡುತ್ತೆ ಸೆನ್ಸ್, ತಿಂದಂಗೆ ಐಸ್ ಕ್ರೀಮ್ ತಿಂದಂಗೆನೆ. ಓಕೆ, ನಮ್ದು ಐಸ್ ಕ್ರೀಮ್ ರೆಡಿ ಇದೆ. ಫ್ರೀಸರಲ್ಲಿ ಇಟ್ಬಿಟ್ರೆ ಮುಗೀತು, ನಿಮ್ಮ ಐಸ್ ಕ್ರೀಮ್ ರೆಡಿ, ಮ್ಯಾಂಗೋ ಐಸ್ ಕ್ರೀಮ್. ಸೊ ಸಿಗನಂತೆ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ತೆ.